ವೆಲ್ಕಮ್ ಟು ಅವರ್ ಚಾನೆಲ್. ನಾವಿವತ್ತು ಹೋಗ್ತಾ ಇದ್ದೀವಿ ವಿಶ್ವೇಶ್ವರಯ್ಯ ಮ್ಯೂಸಿಯಂ. ಆಮೇಲೆ ಇವರು ನಮ್ಮ ಫ್ರೆಂಡ್ ದರ್ಶನ್ ಅಂತ. ಅಲ್ಲಿ ಹೋದ್ಮೇಲೆ ಸಿಗ್ತೀವಿ ಮತ್ತೆ ಬಾಯ್. ಮ್ಯೂಸಿಯಮ್ಗೆ ನಿಯರೆಸ್ಟ್ ಮೆಟ್ರೋ ಇರೋದು ಕಬ್ಬನ್ ಪಾರ್ಕ್ ಮೆಟ್ರೋ. ಬಸ್ಗೆ ಹೋಗೋದಾದರೆ ಮ್ಯೂಸಿಯಂ ಅಂತ ಬಸ್ ಸ್ಟಾಪ್ ಇದೆ, ಮತ್ತು MG ರೋಡ್ 700 ಮೀಟ್ರ್ ಆಗುತ್ತೆ. ಇವಾಗ ತಾನೇ ಬಂದ್ವಿ. ಇದೇ ನೋಡಿ ಗೈಸ್, ವಿಶ್ವೇಶ್ವರಯ್ಯ ಕೈಗಾರಿಕಾ ಮತ್ತು ತಾಂತ್ರಿಕ ವಸ್ತು ಸಂಗ್ರಹಾಲಯ. ನಾವು ಹೋದಾಗ ಸ್ಕೂಲ್ ಮಕ್ಕಳು ಕೂಡ ಬಂದಿದ್ದರು. ಹಾಗೆ ಅಲ್ಲಿ ಕೂಡ ಎಂಟ್ರೆನ್ಸ್ ಫೀಸ್ ಇತ್ತು, ಒಬ್ಬರಿಗೆ 100 ರುಪೀಸ್. ಎಲ್ಲ ಕ್ಯೂವಲ್ಲಿ ನಿಂತು ಟಿಕೆಟ್ ತೊಗೊಳ್ತಾಯಿದ್ರು. ಅದೇ ರೀತಿ ನಮ್ಮ ದರ್ಶನ್ ಕೂಡ ಕ್ಯೂವಲ್ಲಿ ನಿಂತಿದ್ದ ಟಿಕೆಟ್ ತೊಗೊಳಕ್ಕೆ. ಫೈನಲಿ ತಗೊಂಡ. ಎಂಟ್ರೆನ್ಸಲ್ಲಿ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಅವರು. ಈ ಮ್ಯೂಸಿಯಮ್ಮು 4 ಫ್ಲೋರಲ್ಲಿದೆ. ಫಸ್ಟು ಹೋಗೋದು ಇಂಜಿನ್ ಹಾಲು. ಈ ಇಂಜಿನ್ ಹಾಲಲ್ಲಿ ಮೆಕ್ಯಾನಿಕಲ್ ಐಟಮ್ಸ್ ಏನೇನಿರುತ್ತೆ ಅಂದರೆ, ಫಸ್ಟ್ ಬಂದಿಟ್ಟು ಆಯಿಲ್ ಇಂಜಿನ್, ಗ್ಯಾಸ್ ಇಂಜಿನ್, ಡೀಸೆಲ್ ಇಂಜಿನ್, ಹಾಟ್ ಏರ್ ಇಂಜಿನ್, ಪೆಟ್ರೋಲ್ ಇಂಜಿನ್ಸ್, ಗ್ಯಾಸ್ ಇಂಜಿನ್ಸ್, ಸ್ಪಾರ್ಕ್ ಪ್ಲಗ್, ಫ್ಯೂಲ್ ಇಂಜೆಕ್ಟರ್, ಬಾಯ್ಲರ್ಸ್, ಟರ್ಬೈನ್ಸ್, ಬೆಲ್ಟ್ ಡ್ರೈವ್, ಚೈನ್ ಡ್ರೈವ್, ಕ್ಯಾಮ್, ಪುಲ್ಲಿ ಮತ್ತು ಸ್ಕ್ರೂಸ್. ನಾವು ನೋಡಿದ್ದು ಫಸ್ಟಲ್ಲಿ ಚಂದ್ರಯಾನ 3, ಇಂಡಿಯಾಸ್ ಫಸ್ಟ್ ಲ್ಯಾಂಡರ್ ಆ್ಯಂಡ್ ರೋವರ್ ಆನ್ ಮೂನ್. ಅದಾದ್ಮೇಲೆ ನೋಡಿದ್ದು ಆಯಿಲ್ ಇಂಜಿನ್, ಗ್ಯಾಸ್ ಇಂಜಿನ್, ಡೀಸೆಲ್ ಇಂಜಿನ್. ಇದು ಕೂಡ ಆದರೆ ಮಿರಲ್ಸ್ ಡೀಸೆಲ್ ಇಂಜಿನ್ ಅಂತ. ಹಾಟ್ ಏರ್ ಇಂಜಿನ್, ಸ್ಟೀಮ್ ಬಾಯ್ಲರ್, ಇದು ಬಂದ್ಬಿಟ್ಟು ಸ್ಟೀಮ್ ಟರ್ಬೈನ್, ಸ್ಟೀಮ್ ವಾಲ್ಸ್. ಇವೆಲ್ಲ ಇದು ಕೂಡ ಒಂದು ಟೈಪ್ ಆಫ್ ಬಾಯ್ಲರ್. ರೋಲ್ಸ್ ರಾಯ್ಸ್ A1 MK 203 ಜೆಟ್ ಇಂಜಿನ್. ಇದು ಸಾಗರ್ ಇಂಜಿನ್. ಅವಳ ಸಾಲು ರೇಡಿಯಲ್ ವಿಮಾನದ ಇಂಜಿನ್. ರೇಡಿಯಲ್ ಏರ್ಕ್ರಾಫ್ಟ್ ಇಂಜಿನ್. ಇವಾಗ ಇಂಜಿನ್ಸಲ್ಲೇ ಪೆಟ್ರೋಲ್ ಇಂಜಿನ್ಸ್. ಟೂ ಸ್ಟ್ರೋಕ್ ಪೆಟ್ರೋಲ್ ಇಂಜಿನು, ಫೋರ್ ಸ್ಟ್ರೋಕ್ ಪೆಟ್ರೋಲ್ ಇಂಜಿನ್. ಇದು ಬಂದ್ಬಿಟ್ಟು ಪಿಸ್ಟನ್, ಸ್ಪಾರ್ಕ್ ಪ್ಲಗ್ಸ್, ಇಷ್ಟೊಂದು ಟೈಪ್ಸ್ ಎಲ್ಲ ಇದೆ. ಗ್ಯಾಸ್ ಆ ಕಡೆ ಪೆಟ್ರೋಲ್ ಇಂಜಿನ್, ಇಲ್ಲಿ ಡೀಸೆಲ್ ಇಂಜಿನ್ ಇದೆ. ಡೀಸೆಲ್ ಇಂಜಿನಲ್ಸ್ ಕೂಡ 2 ಸ್ಟ್ರೋಕು ಮತ್ತು 4 ಸ್ಟ್ರೋಕ್ ಇದೆ. ಫ್ಯೂಲ್ ಇಂಜೆಕ್ಷನ್ ಸಿಸ್ಟಮ್. ಇವೆಲ್ಲ ಫ್ಯೂಲ್ ಇಂಜೆಕ್ಟರ್ಸ್. ಟೂ ಸ್ಟ್ರೋಕ್ ಡೀಸೆಲ್ ಇಂಜಿನ್. ಆಮೇಲೆ ಇಲ್ಲಿ 4 ಸ್ಟ್ರೋಕ್ ಇಂಜಿನ್.
ಇದು ಸಿಲಿಂಡರ್ ಇಂಜಿನ್ ಟೈಪ್ಸ್ ಆಫ್ ಇಷ್ಟೆಲ್ಲ ಇದೆ. ವಿ ಟೈಪ್ ಇಂಜಿನ್ನು ಮತ್ತು ರೇಡಿಯಲ್ ಇಂಜಿನ್, ಅಪೋಸಿಟ್ ಆಗಿರೋ ಆಮೇಲೆ ಅಪೋಸಿಟ್ ಸಿಸ್ಟಮ್ ಇದೆ ಇನ್ವರ್ಟ್ ಒಳಗಡೆ. ಇದು 4 ಸಿಲಿಂಡರ್. ಯಾವುದು ಕವಾಸಕಿ Z900 ಸಿಂಗಲ್ ಸಿಲಿಂಡರ್. ನಾವಿವಾಗ ನೋಡ್ತಾ ಇದ್ದೀವಿ ಟರ್ಬೈನ್ಸ್. ಇದು ಬಂದ್ಬಿಟ್ಟು ಪೆಲ್ಟನ್ ಟರ್ಬೈನ್. ಇಂಪಲ್ಸ್ ಟರ್ಬೈನ್. ಬೆಲ್ಟ್ ಡ್ರೈವ್ಸ್. ಚೈನ್ ಡ್ರೈವ್ಸ್. ಕ್ಯಾಮ್ಸ್ ಅಂತ. ಇದು ಪುಲ್ಲಿ. ದರ್ಶನ್ ಏನೋ ಮಾಡ್ತಿದ್ದೇನೆ. ಮೆಕ್ಯಾನಿಸಮ್ಸು. ಗೇರ್ಸ್ ಬಂದ್ಬಿಟ್ಟು ಇವೆಲ್ಲ ಸ್ಕ್ರೂಸ್. (1903) ರೈಟ್ ಬ್ರದರ್ಸ್ ಏರೋಪ್ಲೇನ್. ಕ್ಯಾಮ್ರಾ ಅಪರ್ಚರ್, ಯಾವ ರೀತಿ ಫೋಟೋ ತೆಗೊಳುತ್ತೆ ಅಂತ. ಫನ್ ಆ್ಯಂಡ್ ಸೈನ್ಸ್ ಇವಾಗ ಹೋಗ್ತಾ ಇರೋದು. ನೋಡೋಣ ಫನ್ ಆ್ಯಂಡ್ ಸೈನ್ಸಲ್ಲಿ ಏನೇನಿದೆ ಅಂತ. ಈ ಬಲೂನನ್ನು ರಿಂಗಲ್ಲಿ ಹಾಕೋಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂಕಲ್ಲು ಮತ್ತು ಪಾಪು. ತುಂಬಾ ಟ್ರೈ ಮಾಡಿದರು. ಕೊನೆಗೆ ಏನಾಯಿತು ಅಂತ ನೋಡೋಣ. ಟ್ರೈ ಮಾಡಿ ಎಂಡಲ್ಲಿ ಆಗಲೇ ಇಲ್ಲ ಅದು. ಲಿಕ್ವಿಡ್ ಪೇಂಟಿಂಗು. ಇದು ತಳವೇ ಇಲ್ಲದ ಬಾವಿ. ಈ ರೀಲ್ಸಲ್ಲಿ ಇನ್ಸ್ಟಾಗ್ರಾಮಲ್ಲಿ ನೋಡಿರೋ ಹಾಗೆ ಉಲ್ಟಾ ಮನೆ ಕಾಣುತ್ತಿರುತ್ತಲ್ಲ, ಅದೇ ಥರ ಇದನ್ನು. ಇವಾಗ ಹೋಗ್ತಾ ಇದ್ದೀವಿ ವಿದ್ಯುತ್ ತಾಂತ್ರಿಕ, ಎಲೆಕ್ಟ್ರೋಟೆಕ್ನಿಕಲ್ ಏನಿದೆ ಅದು. ಥರ್ಮೋ ಪವರ್ ಪ್ಲ್ಯಾಂಟ್. ಇದು ನೋಡಿ ಸೆಕೆಂಡ್ ಜನ್ರೇಷನ್ ಕಂಪ್ಯೂಟರ್ ಯಾವ ಥರ ಇತ್ತು, ಎಷ್ಟು ದೊಡ್ಡದಾಗಿತ್ತು ಅಂದರೆ. ಮತ್ತು ಟೆಲಿಫೋನ್ಸ್. ಇಬ್ಬರು ಮಕ್ಕಳು ಟ್ರೈ ಮಾಡ್ತಾ ಇದ್ರು ಏನೋ. ನ್ಯೂಸ್ ಚಾನಲ್ ರಿಪೋರ್ಟರ್ದು ಯಾವ ಥರ ಇರುತ್ತೆ ಅಂದರೆ ಮೈಕು ಮತ್ತು ಕ್ಯಾಮ್ರಾ, ವೆದರ್ ಇಲ್ಲಿ ಆಮೇಲೆ ಏನು ಕೆಳಗಡೆ ಹೇಳ್ಬೇಕಂತ ಅವರು ಹೇಳ್ತಾರೆ, ಅದನ್ನು ಅಲ್ಲಿ ಸ್ಕ್ರೀನಲ್ಲಿ ಡಿಸ್ಪ್ಲೇ ಆಗ್ತಿರುತ್ತೆ.
ದರ್ಶನ್ ಬ್ರೋ ಅವರು ವಿಂಡ್ ಪವರ್ ಕಡೆ ಹೋಗಿ ಇವಾಗ ಸ್ಪೇಸ್ ಟೆಕ್ನಾಲಜಿ, ಬಾಹ್ಯಾಕಾಶ ತಂತ್ರಜ್ಞಾನ, ಹೆಲಿಕಾಪ್ಟರ್, ಇದು ಬಂದು ಆ್ಯಂಟೆನಾ ಅಂತಾರೆ. BN ಆಸ್ಟ್ರೋನಾಟ್ ಅಂತ ಹೋಗ್ಬಿಟ್ಟು ಫೋಟೋ ತೆಕ್ಕೊಳ್ತಾ ಇದ್ರು ಎಲ್ಲರೂ. ಅದಾದಮೇಲೆ ರಾಕೆಟ್ಸ್, GPS ಸಿಸ್ಟಮ್ ಇಲ್ಲಿ ಕೂಡ ಇತ್ತು. ನಾವು ನೋಡಿದ್ವಿ, ಇಂಡಿಯಾ ಮೇಲೆ ಕ್ಲಿಕ್ ಮಾಡಿ ಇಂಡಿಯಾ ಕರೆಕ್ಟಾಗಿ ತೋರಿಸ್ತಾ ಇತ್ತು ಅದು. ಆಕಾಶ್ ಮಿಸೈಲ್ ಸಿಸ್ಟಮ್, ಟ್ಯಾಕ್ಟಿಕಲ್ ಕಮ್ಯುನಿಕೇಷನ್, 1G 2G 3G 4G 5G 6G ಕೂಡ ಬಂದಿದೆ ಬೇರೆ ಕಂಟ್ರಿಲಿ. ಸ್ಮಾರ್ಟ್ ಸಿಟಿ, ಮನೆಯಲ್ಲಿ ಮಿರರ್ ಮೇಜ್ ಹೋಗಿದ್ವಿ. ಎಲ್ಲ ಮುಗಿಸಿ ಫೈನಲ್ ಆಗಿ ಹೊರಗಡೆ ಬಂದಾಗ ವಿಜಯ್ ಮಲ್ಯ ಅವರ ಕಿಂಗ್ ಫಿಶರ್ ಟವರ್